ಕಳೆದೆರಡು ವಾರಗಳಿಂದ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಅಶ್ಲೀಲ ವಿಡಿಯೋದ ವಿಕೃತಿ ಪ್ರಜ್ವಲಿಸ್ತಾ ಇದೆ. ಪುತ್ರ ವ್ಯಾಮೋಹದಲ್ಲಿ 6 ಬಾರಿಯ ಶಾಸಕ ಎಚ್ ಡಿ ರೇವಣ್ಣ ಕೂಡ ಜೈಲು ಕಂಬಿ ಹಿಂದೆ ಕೂರುವಂತಾಗಿದೆ. ಬೇಲ್ ಸಿಗದ ಕಾರಣ ಕೋರ್ಟ್ ಆವರಣದಲ್ಲೇ ಕಣ್ಣೀರಿಟ್ಟಿದ್ದ ರೇವಣ್ಣ ಜೈಲಲ್ಲೂ ಕೂಡ ಚಡಪಡಿಸ್ತಾ ಇದ್ದಾರೆ. 2 ದಿನಗಳಿಂದ ಜೈಲಲ್ಲಿ ಮಾಜಿ ಮಿನಿಸ್ಟರ್ ದಿನಚರಿ ಹೇಗಿದೆ ಅನ್ನೋ ಡೀಟೇಲ್ ಇಲ್ಲಿದೆ. ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಮಾಯೆ ಎಲ್ಲೆಡೆ ಆವರಿಸಿದೆ. ಕತ್ತಲೆ ಕೋಣೆಯಲ್ಲಿ ನಡೆದಿದ್ದಂತಹ ವಿಡಿಯೋ ಕಥಾನಕ ಎಲ್ಲೆಡೆ ಪಸರಿಸಿ ಮುಜುಗರಕ್ಕೆ ತಳ್ಳಿದೆ. ಅಶ್ಲೀಲ ಕಳಂಕ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕಲ್ಲದೆ ಜೆಡಿಎಸ್ ಜೊತೆ ದೋಸ್ತಿಯ ನಂಟು ಬೆಸ್ತಿದ್ದ ಬಿಜೆಪಿಗೂ ರಾಚಿದೆ. ಈ ಮಧ್ಯೆ ಮಗನ ಮೇಲಿನ ಮಮತೆಯಿಂದ ರೇವಣ್ಣ ಜೈಲೂಟ ಸವಿಯುವಂತಾಗಿದೆ. ಅಪಹರಣ ಕೇಸ್ನಲ್ಲಿ ಬಂಧಿ, ಜೈಲಿನಲ್ಲಿ ರೇವಣ್ಣ ಮೌನಿ. ಜಾಮೀನು ಸಿಗದ ಬೇಸರ, ಚಿಂತೆಯಲ್ಲಿ ಮುಳುಗಿದ ರೇವಣ್ಣ. ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ನಿನ್ನೆ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ರೇವಣ್ಣಗೆ ಕೋರ್ಟ್ ನಿರಾಸೆ ಉಂಟು ಮಾಡಿದೆ. ಸೋಮವಾರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಬಂಧ ಮುಕ್ತ ಆಗುವವರೆಗೂ ರೇವಣ್ಣ ಸೆರೆವಾಸ ಮುಂದುವರೆದಿದೆ. ಒಂದ್ ಕಡೆ ಪುತ್ರ ವಿದೇಶದಲ್ಲಿದ್ದಾನೆ, ಮತ್ತೊಂದ್ ಕಡೆ ಜಾಮೀನು ಸಿಗದ ಕಾರಣ ರೇವಣ್ಣ ಮತ್ತಷ್ಟು ಮಂಕಾಗಿದ್ದಾರೆ. ಆಪ್ತರ ಭೇಟಿ ವೇಳೆಯೂ ಬೇಸರ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಪಿಎಸ್ಐ ಕೇಸ್ನಲ್ಲಿ ಅಮೃತ್ ಪೌಲ್ ಇದ್ದಂಥ ಜೈಲು ಕೊಠಡಿಯಲ್ಲಿ ರೇವಣ್ಣರನ್ನ ಇರಿಸಲಾಗಿದ್ದು ನಿನ್ನೆ ರಾತ್ರಿ ತಡವಾಗಿ ಊಟ ಮಾಡಿದ್ದಾರೆ. ಜೈಲಿನ ಮೆನು ಪ್ರಕಾರ ಮುದ್ದೆ, ಚಪಾತಿ, ಅನ್ನ, ಮಜ್ಜಿಗೆ ಸೇವಿಸಿದ್ದಾರೆ. ಎಚ್ ಡಿ ರೇವಣ್ಣಗೆ ಹೊಟ್ಟೆ ನೋವು ಹಿನ್ನೆಲೆಯಲ್ಲಿ ಬೆಳಗ್ಗೆ ವೈದ್ಯರಿಂದ ತಪಾಸಣೆ ನಡೆದಿದೆ. ಸೆಲ್ ಕಾರಿಡಾರ್ನಲ್ಲಿ ಬೆಳಗ್ಗೆ ರೇವಣ್ಣ ಬೆಳಗಿನ ವಾಕ್ ಮಾಡಿದ್ದಾರೆ. ಇನ್ನು ರೇವಣ್ಣ ಬೆಳಗ್ಗೆದ್ದು ಕಾಫಿ ಕುಡಿದು ದಿನಪತ್ರಿಕೆಯನ್ನ ಓದಿದ್ದಾರೆ. ಉಪಹಾರ ಸೇವಿಸಿ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೇವಣ್ಣಗೆ 6 ಮಂದಿ ಎಸ್ಕಾಟ್, 2 ಸೆಕ್ಯೂರಿಟಿಗಳ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು 2 ದಿನಗಳಿಂದ ಸಾಮಾನ್ಯ ವಿಚಾರಣಾಧೀನ ಬಂಧಿಯಂತೆ ರೇವಣ್ಣ ದಿನದೂಡ್ತಿದ್ದಾರೆ. ಬೆನ್ನು ನೋವಿನ ಕಾರಣ ರೇವಣ್ಣಗೆ ದಿವಾನ್ ಕಾಟ್ ನೀಡಲಾಗಿದೆ. ಇನ್ನು ರೇವಣ್ಣ ಜೈಲಿನ RO ಫಿಲ್ಟರ್ ನೀರನ್ನೇ ಕುಡಿಯುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿದಿನ ವಕೀಲರು ಭೇಟಿ ಮಾಡ್ತಾ ಇದ್ದು ಜಾಮೀನು ಮುಂದೂಡಿಕೆಯಾಗಿರೋದ್ರಿಂದ ರೇವಣ್ಣ ಮತ್ತಷ್ಟು ಅಪ್ಸೆಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅದು ಅಲ್ಲದೆ ನಡೆದ ಘಟನೆಯ ಬಗ್ಗೆ ಯೋಚಿಸ್ತಾ ಕುಳಿತಿದ್ದು ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಜಾರಿದ್ದಾರೆ ಎನ್ನಲಾಗ್ತಾ ಇದೆ. ಜೈಲ್ ಡಾಕ್ಟರ್ ಹರ್ಷವರ್ಧನ್ ಅವರಿಂದ ಆರೋಗ್ಯ ತಪಾಸಣೆ ನಡೀತಾ ಇದ್ರು ರೇವಣ್ಣ ನಕಾರಾತ್ಮಕ ಪ್ರತಿಕ್ರಿಯೆಯನ್ನ ತೋರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಎಚ್ ಡಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರುವ ಮೂಲಕ ಮತ್ತೊಬ್ಬ ಪ್ರಭಾವಿ ರಾಜಕಾರಣಿ ಜೈಲು ಕಂಬಿಯನ್ನ ಎಣಿಸುವಂತಾಗಿದೆ. ಸೋಮವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ರೇವಣ್ಣಗೆ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.